ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಇದು ನೋಡ್ತಿದ್ರೇ ಎಲ್ಲರಿಗೂ ಗೊತ್ತಾಗ್ತಿದೆ ಏನು ಮಾಡ್ತಿದ್ದೀನಿ ಇವತ್ತು ಅಂತ. ಇದಂತೂ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರ ಮನೇಲಿ ಎಲ್ಲರ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರ ತನಕನೂ ಇದು ಪಾವ್ ಭಾಜಿ ಅಂದರೆ ಫೇವ್ರೇಟೇ. ಸೊ ಅದಕ್ಕೆ ಫಸ್ಟಲ್ಲಿ ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಬಿ, ಅದಕ್ಕೆ ಇದೆಲ್ಲ ಹಾಕಿದ್ರೇ ಟೇಸ್ಟು. ಗೋಬಿ, ಆಲೂಗಡ್ಡೆ ಎಲ್ಲ ಹಾಕಲೇಬೇಕು ಇದಕ್ಕೆ. ಸೊ ಅದೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಬೇಯಿಸ್ಕೊಳ್ಳೋ ಹಿಂಗೂ ಕುಕ್ಕರಲ್ಲಿ ವಿಸಿಲ್ ಕೂಗ್ಸೋದಲ್ವ ಅಂತ ಎಲ್ಲ ದಪ್ಪ ದಪ್ಪಕ್ಕೆ ಹೆಚ್ಕೊತಾ ಇದ್ದೀನಿ. ಒಂದು 5 ಆಲೂಗಡ್ಡೆ ದಪ್ಪದು ಮತ್ತು ಒಂದು ಸಣ್ಣದು ಬೀಟ್ರೂಟ್ ಆ್ಯಕ್ಚುಲಿ ಕಲರ್ ಬರೋಕ್ಕಷ್ಟೇ, ಬೇರೆ ಏನೇನಿಲ್ಲ. ಸೊ ಅದೆಲ್ಲ ಕ್ಲೀನಾಗಿ ತೊಳೆದು ಒಂದು ಅರ್ಧ ಭಾಗ ಮಾಡಿ ಹೆಚ್ಕೊತಾ ಇದ್ದೀನಿ ಅಷ್ಟೇ. ಆಲೂಗಡ್ಡೆ, ಕ್ಯಾರೆಟು, ಗೋಬಿ ಮತ್ತು ಹುರುಳಿಕಾಯಿ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಎಲ್ಲ ಲಾಸ್ಟಲ್ಲಿ ಹೆಂಗೂ ಫ್ರೈ ಮಾಡೋದಲ್ವ ಅಂದ್ಬಿಟ್ಟು. ಸೊ ಇದು ಹಾಕಿದ್ರೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಹೀಗೇ ಮಾಡೋದು. ಗೋಬಿ ಹಾಕ್ಬಿಟ್ಟೆ, ಗೋಬಿ ಮತ್ತು ಬೀಟ್ರೂಟ್ ಕಲರ್ಗೋಸ್ಕರ ಹಾಕ್ತಾರೆ. ಇದಂತೂ ಎಲ್ಲರಿಗೂ ಇಷ್ಟನೇ ಇದು ಪಾವ್ ಭಾಜಿ. ಸೊ ಮಾಡೋದೊಂದು ಸ್ವಲ್ಪ ಕೆಲಸ ಅಂತ ಹೇಳಿದ್ರು, ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮಕ್ಕಳಿಗೆಲ್ಲಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಮಾಡಿಕೊಟ್ರೆ ಅವ್ರಿಗೆ ಖುಷಿನೂ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇವತ್ತು ಇದನ್ನು ಮಾಡ್ಕೊತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ತುಂಬ ದಿವಸ ಆಗಿತ್ತು. ಸೊ ನಮ್ಮ ಮನೇಲೂ ಪಾವ್ ಭಾಜಿ ಮಾಡಿ ಎಲ್ಲರೂ ಕೇಳ್ತಿದ್ರು, ಪಾವ್ ಭಾಜಿ ಮಾಡು ಅಂತ. ಸೊ ಅದಕ್ಕೇ ಇವಾಗ ಇಲ್ಲಿ ಕುಕ್ಕರಲ್ಲಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಎಲ್ಲನೂ ಬೇಯುತ್ತೆ. ಸೊ ಪೀಸ್ ಹಾಕಬೇಕಾಗಿತ್ತು. ಪೀಸ್ ಸೀಸನ್ ಇದ್ದಾಗ ಹಾಕಿದ್ರೆ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಪೀಸೆಲ್ಲ ಖಾಲಿ ಆಗಿಬಿಟ್ಟಿತ್ತು ಮನೇಲಿ. ಸೊ ಇದು ಬೇಯಿಸಿಟ್ಟು ಮ್ಯಾಶ್ ಮಾಡಿ, ಮತ್ತು ಇಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಎರಡು ಫೈನ್ ಚಾಪ್ ಮಾಡ್ಕೊಂಡು ಚಾಪರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಬೇಕಲ್ಲ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಮತ್ತು ಬೆಣ್ಣೆ ಎರಡು ಹಾಕ್ಬಿಟ್ಟು ಅದನ್ನು ಕಾದ್ಮೇಲೆ ನಾವಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಎರಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕೋಬೋದು. ಸೊ ನಾನೇನು ಯೂಸ್ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ, ಬಟ್ ಹಾಕಿದ್ರೆ ಸ್ವಲ್ಪ ವಾಯು ಎಲ್ಲ ಹೊಡೆಯುತ್ತೆ ಶುಂಠಿ ಬೆಳ್ಳುಳ್ಳಿ ಅಂತ ಹಾಕಬೇಕಷ್ಟೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು. ನಾನು ಆಲ್ರೆಡಿ ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಈಗ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಉಪ್ಪು. ಮತ್ತು ಇದಕ್ಕೆ ಅರಿಶಿನ. ಈಗ ಈರುಳ್ಳಿ ಎಲ್ಲ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದಲ್ಲ, ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊನೂ ಎಷ್ಟು ಬೇಕಾದ್ರೂ ಹಾಕ್ಬೋದು. ನಿಮಗೆ ಕಲರ್ಗೋಸ್ಕರ ಟೊಮೆಟೊ ಅಷ್ಟೇ, ಕಲರು ಮತ್ತು ಹುಳಿನೂ ಕೊಡುತ್ತೆ. ಸೊ ಈಗ ತರಕಾರಿ ಎಲ್ಲ ಬೆಂದಿತ್ತಲ್ವ, ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡು ಇವಾಗ ಇಲ್ಲಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಂದಮೇಲೆ ಚಿಲ್ಲಿ ಪೌಡರು ನೋಡ್ಕೊಂಡು ಖಾರಕ್ಕೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೋಬೋದು. ಮತ್ತು ಇಲ್ಲಿ ಪಾವ್ ಭಾಜಿ ಮಸಾಲ, ಇದನ್ನು ಅಷ್ಟು ಒಂದು 2-3 ಸ್ಪೂನ್ ಹಾಕ್ಕೊಂಡು ಸಾಕಾಗುತ್ತೆ ಪಾವ್ ಭಾಜಿ ಮಸಾಲಾನ. ಸೊ ಅದು ಹಾಕಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ತಿದ್ದೀನಿ. ಬೆಣ್ಣೆ ಎಷ್ಟು ಹಾಕಿದ್ರೂ ಇದಕ್ಕೆ ರುಚಿನೇ, ಬಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಹಾಕಿ ನೋಡಿಕೊಂಡು ನಾವು ಬೇಯಿಸಿರ್ತೀವಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಇದಾಗೇ ಹೋಗುತ್ತೆ. ಸೊ ತರಕಾರಿ ಹೆಚ್ಚೋದು ಒಂದೇ ನಿಮಗೆ ಕೆಲಸ ಹೊರತು ಆಮೇಲೆ ಬೇಗನೆ ಹೋಗ್ಬಿಡುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕುದಿಸಿದ್ರೆ ನೀರು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಕ್ಕೋಬೋದು. ಇದು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ಪಾವ್ ಅಂತೂ ತಂದೇ ಇರ್ತೀವಿ. ಸೊ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಬೇಕು ಅನಿಸ್ತು ನೋಡಿಕೊಂಡು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಿ ಆಮೇಲೆ ಪಾವ್ ಭಾಜಿ ಮಸಾಲನೂ ಹಾಕಿದ್ದೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆ್ಯಕ್ಚುಲಿ. ಮೇಲೆ ನೋಡಿಕೊಂಡು ನೀರು ಹಾಕ್ಕೊಂಡು ಆಮೇಲೆ ಇಲ್ಲಿ ಫೈನಲಿ ಸೊ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಫೈನಲ್ ಟಚಪ್ ಅಂತ. ಈಗ ಇಲ್ಲಿ ಪಾವನ್ನ ಬಿಸಿ ಮಾಡ್ಕೊಳ್ಳೋದಷ್ಟೇ. ಇದಾಗಿದೆ. ಇವಾಗ ಇದನ್ನು ಒಂದೊಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಇವಾಗ ಪಾವು ತಂದಿರ್ತೀವಲ್ಲ ಹೆಂಗೋ ಅದನ್ನು ಕಟ್ ಮಾಡಿ. ಈ ಪಾವು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಪಾವು. ಲಾಡಿ ಪಾವ್ ಅಂತ ಇದು. ಅದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಅಷ್ಟು ದಪ್ಪಕ್ಕೆ ಅಷ್ಟು ಸಾಫ್ಟಾಗಿತ್ತು. ಇದು ಆ್ಯಕ್ಚುಲಿ ಇದೇ ಥರ ಮುಂಬೈಲೆಲ್ಲ ಸಿಗೋದು ಪಾವು. ಅವರು ಅಲ್ಲಿ ಸಿಗೋ ಪಾವೇ ಬೇರೆ, ಡಿಫ್ರೆಂಟಾಗಿರುತ್ತೆ. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೇಲೆ ಒಂಚೂರು ಬಾಜಿ ಹಾಕ್ಬಿಟ್ಟು ನಾನು ಇದನ್ನು ಇವಾಗ ಪಾವನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಬಿಸಿ ಆದರೆ ಸಾಕು, ಬೆಣ್ಣೆ ಕರಗಿದ್ರೆ ಅಷ್ಟೇ. ತುಂಬ ರೋಸ್ಟ್ ಆಗೋದೇನು ಬೇಡ ಆ್ಯಕ್ಚುಲಿ. ಆಮೇಲೆ ಕಲರ್ ಬಂದುಬಿಡುತ್ತೆ, ಸ್ವಲ್ಪ ಕಪ್ಪಗೆ ಬಂದುಬಿಡುತ್ತೆ ಪಾವು. ಸೊ ನೋಡಿದ್ರಲ್ಲ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಫೈನಲಿ ಪಾವ್ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಹಾಕಿ ಬಾಜಿನೂ ಹಾಕ್ಬಿಟ್ಟು ಈರುಳ್ಳಿ. ಸೊ ನಿಮಗೆ ಹೋಟೆಲ್ ಲುಕ್ ಬರಬೇಕು ಅಂತಂದರೆ ನೀವು ಈರುಳ್ಳಿ, ನಿಂಬೆಹಣ್ಣೆಲ್ಲ ಸೈಡಲ್ಲಿ ಇಡಬೇಕು. ಸೊ
ಸೊ ಈಗಾಗಿದೆ. ಇಲ್ಲಿ ಮೇಲೆ ಒಂದು ಸ್ವಲ್ಪ ಚೀಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಚೀಸ್ ಹೆಂಗೂ ಪ್ರೋಟೀನ್ ಅಲ್ವಾ ಅಂದ್ಬಿಟ್ಟು ನನ್ನ ಮಗನಿಗೋಸ್ಕರ ಚೀಸ್ ಸ್ವಲ್ಪ ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಬಾಜಿಗೆ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.